ಎಲ್ಲರಿಗೂ ನನ್ನ ನಮಸ್ಕಾರಗಳು. ಸಮೇಸಿವ್ ಅಸೆಸ್ಮೆಂಟ್ 2 ಆಫ್ 2025-26 ಮಾರ್ಚ್ 26 ವೇಟೇಜ್ ಕ್ಲಾಸ್ 10th ಸ್ಟ್ಯಾಂಡರ್ಡ್ ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್ 8ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ SA2 ಪರೀಕ್ಷೆಗಾಗಿ ಇಲ್ಲಿ ಒಂದು ನಮಗೆ ವೇಟೇಜನ್ನು ಕೊಟ್ಟಿದ್ದಾರೆ. ಅಂದರೆ ಯಾವ ಘಟಕದಲ್ಲಿ 1 ಅಂಕದ ಪ್ರಶ್ನೆಗಳೆಷ್ಟು, 2 ಅಂಕದ ಪ್ರಶ್ನೆ ಎಷ್ಟು, ಒಟ್ಟು ಪ್ರಶ್ನೆಗಳು ಎಷ್ಟು ಬರುತ್ತವೆ ಮತ್ತು ಆ ಒಂದು ಪ್ರಶ್ನೆಗಳ ಟೋಟಲ್ ಮತ್ತು ಆ ಪ್ರಶ್ನೆಗಳಿಗೆ ನಿಗದಿಪಡಿಸಿರುವಂತಹ ಒಟ್ಟು ಅಂಕಗಳು ಅಂತ. ಉದಾಹರಣೆಗೆ ಇಲ್ಲಿ ಘಟಕಗಳನ್ನು ತೆಗೆದುಕೊಂಡಿದ್ದರೆ 1 ಅಂಕದ ಪ್ರಶ್ನೆ, 2 ಅಂಕ, 3 ಅಂಕ, 4 ಅಂಕ, 5 ಅಂಕ ಒಟ್ಟು ಪ್ರಶ್ನೆಗಳು. ಈ ಘಟಕದಲ್ಲಿ ಬರುವಂತಹ ಒಟ್ಟು ಪ್ರಶ್ನೆಗಳ ಸಂಖ್ಯೆ, ಈ ಘಟಕದಲ್ಲಿ ನಿಗದಿಪಡಿಸಿರುವ ಒಟ್ಟು ಅಂಕಗಳ ಸಂಖ್ಯೆಯನ್ನು ಕೊಟ್ಟಿರ್ತಾರೆ. ಹಾಗಾಗಿ ಇದನ್ನು ಮೊದಲು ನೋಡಿದ ನಂತರ SA2 ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ನೋಡೋಣ. ಇದಾದ ನಂತರ ಮತ್ತೊಂದು ವಿಡಿಯೋದಲ್ಲಿ SA2 ಕೀ ಆನ್ಸರ್ಗಳನ್ನು, ಅಂದರೆ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ, ಇನ್ನೊಂದು ವಿಡಿಯೋದಲ್ಲಿ ಅದರ ಉತ್ತರವನ್ನು ನೋಡೋಣ. ಈ ವಿಡಿಯೋದಲ್ಲಿ ಈ ಒಂದು ವೇಟೇಜು ಮತ್ತು SA2 ಮಾಡೆಲ್ ಕ್ವಶನ್ ಪೇಪರನ್ನು ನೋಡೋಣ. ಮೊದಲಿಗೆ 1ನೇ ಘಟಕ ರ್ಯಾಷನಲ್ ನಂಬರ್ಸ್, ಅಂದರೆ ಭಾಗಲಬ್ಧ ಸಂಖ್ಯೆಗಳಲ್ಲಿ 1 ಅಂಕದ 1 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ, ಒಟ್ಟು ಪ್ರಶ್ನೆಗಳ ಸಂಖ್ಯೆ 2, ಒಟ್ಟು ಅಂಕಗಳು ಎಷ್ಟು ಅಂದರೆ 3 ಅಂತ. ಎರಡನೇದು ಲೀನಿಯರ್ ಇಕ್ವೇಷನ್ ಇನ್ 1 ವೇರಿಯಬಲ್, 1 ಚರಾಕ್ಷರಗಳ ರೇಖಾತ್ಮಕ ಸಮೀಕರಣದಲ್ಲಿ 3 ಅಂಕದ 1 ಪ್ರಶ್ನೆ ಮಾತ್ರ ಕೇಳ್ತಾರೆ. ಪ್ರಶ್ನೆಗಳ ಸಂಖ್ಯೆ 1, ಅಂಕಗಳು 3. ಇನ್ನು 3ನೇ ಪ್ರಶ್ನೆ ಅಂಡರ್ಸ್ಟ್ಯಾಂಡಿಂಗ್ ಕ್ವಾಡ್ರಿಲೇಟರಲ್ಸ್, ಚತುರ್ಭುಜಗಳ ಪರಿಚಯ, 1 ಅಂಕದ 1 ಪ್ರಶ್ನೆ, 4 ಅಂಕದ 1 ಪ್ರಶ್ನೆ, ಪ್ರಶ್ನೆಗಳ ಸಂಖ್ಯೆ 2, ಒಟ್ಟು ಅಂಕಗಳು 5 ಅಂತ. ಇನ್ನು 4ನೇ ಪ್ರಶ್ನೆ ಡಾಟಾ ಹ್ಯಾಂಡ್ಲಿಂಗ್, ದತ್ತಾಂಶ ನಿರ್ವಹಣೆಯಲ್ಲಿ 1 ಅಂಕದ 1 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ, ಪ್ರಶ್ನೆಗಳ ಸಂಖ್ಯೆ 3, ಅಂಕಗಳು 5. ಇನ್ನು ಸ್ಕ್ವೈರ್ಸ್ ಆ್ಯಂಡ್ ಸ್ಕ್ವೈರ್ ರೂಟ್ಸ್ ಅಂತಿದೆ, ವರ್ಗಗಳು ಮತ್ತು ವರ್ಗಮೂಲಗಳು, 1 ಅಂಕದ 2 ಪ್ರಶ್ನೆ, 3 ಅಂಕದ 1 ಪ್ರಶ್ನೆ, ಒಟ್ಟು ಪ್ರಶ್ನೆಗಳ ಸಂಖ್ಯೆ 3, ಅಂಕಗಳು 5 ಅಂತ. ಇದೇ ರೀತಿಯಾಗಿ ವೇಟೇಜನ್ನು ಮುಂದೆ ವಾರ್ಷಿಕ ಪರೀಕ್ಷೆಯಲ್ಲಿ ಕೊಡುವಂಥದ್ದು. ಇನ್ನು 6ನೇದು ಕ್ಯೂಬ್ಸ್ ಆ್ಯಂಡ್ ಕ್ಯೂಬ್ ರೂಟ್ಸ್, ಘನಗಳು ಮತ್ತು ಘನಮೂಲಗಳು, ಇಲ್ಲಿ 2 ಅಂಕದ 1 ಪ್ರಶ್ನೆ ಮತ್ತು ಪ್ರಶ್ನೆಗಳ ಸಂಖ್ಯೆ 1, ಇಲ್ಲಿ ಅಂಕಗಳು 2. ಇನ್ನು 7th ಒನ್ ಕಂಪೇರಿಂಗ್ ಕ್ವಾಂಟಿಟೀಸ್, ಪರಿಮಾಣಗಳ ಹೋಲಿಕೆ ಅಂತಿದೆ. ಅಲ್ಲಿ ಕಂಪ್ಲೀಟ್ ಸಿಲೆಬಸನ್ನು ತೆಗೆದುಕೊಂಡಿರ್ತಾರೆ. ಇಲ್ಲಿ 1 ಅಂಕದ 2 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ, ಪ್ರಶ್ನೆಗಳ ಸಂಖ್ಯೆ 3, ಅಂಕಗಳು 4. ಇನ್ನು 8ನೇದು ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸ್ ಆ್ಯಂಡ್ ಐಡೆಂಟಿಟೀಸ್, ಬೀಜೋಕ್ತಿಗಳು ಮತ್ತು ನಿತ್ಯ ಸಮೀಕರಣಗಳಲ್ಲಿ 1 ಅಂಕದ 1, 2 ಅಂಕದ 1 ಪ್ರಶ್ನೆ, ಪ್ರಶ್ನೆಗಳ ಸಂಖ್ಯೆ 2, ಒಟ್ಟು ಅಂಕಗಳು 3. ಇನ್ನು ಮೆನ್ಸುರೇಷನ್, ಕ್ಷೇತ್ರ ಗಣಿತಕ್ಕೆ ಸಂಬಂಧಪಟ್ಟಿರುವಂತೆ ಈ 4 ಅಂಕದ ಒಂದೇ ಒಂದು ಪ್ರಶ್ನೆ ಇದೆ, ಪ್ರಶ್ನೆಗಳ ಸಂಖ್ಯೆ 1, ಅಂಕಗಳು 4. ಇನ್ನು 5ನೇದು ಎಕ್ಸ್ಪೋನೆಂಟ್ಸ್ ಆ್ಯಂಡ್ ಪವರ್ಸ್, ಘಾತಾಂಕಗಳು ಮತ್ತು ಘಾತ ಸೂಚಿಗಳಲ್ಲಿ ಇಲ್ಲಿ 3 ಅಂಕದ 1 ಪ್ರಶ್ನೆ ಇದೆ, ಪ್ರಶ್ನೆಗಳ ಸಂಖ್ಯೆ 1, ಅಂಕಗಳು ಒಟ್ಟು 3. ಇನ್ನು ಡೈರೆಕ್ಟ್ ಇನ್ವರ್ಸ್ ಪ್ರೊಪೋರ್ಷನ್ಸ್, ನೇರ ಮತ್ತು ವಿಲೋಮ ಅನುಪಾತಗಳಲ್ಲಿ 1 ಅಂಕದ 2 ಪ್ರಶ್ನೆ, 3 ಅಂಕದ 1 ಪ್ರಶ್ನೆ, ಪ್ರಶ್ನೆಗಳ ಸಂಖ್ಯೆ 3, ಒಟ್ಟು ಅಂಕಗಳು 5. ಇನ್ನು ಫ್ಯಾಕ್ಟ್ರೈಸೇಷನ್ 12ನೇ ಚಾಪ್ಟರ್ ಅಪವರ್ತಿಸುವಿಕೆ, ಇಲ್ಲಿ 3 ಅಂಕದ ಒಂದೇ ಒಂದು ಪ್ರಶ್ನೆ, 1 ಪ್ರಶ್ನೆ, ಈ ಘಟಕದಲ್ಲಿ ಬರುವ ಒಟ್ಟು ಅಂಕಗಳು 3. ಇಂಟ್ರೊಡಕ್ಷನ್ ಟು ಗ್ರಾಫ್ಸ್, ನಕ್ಷೆಗಳ ಪರಿಚಯ ಅಂತಿದೆ. ಇಲ್ಲಿ 5 ಅಂಕದ 1 ಪ್ರಶ್ನೆಯನ್ನು ಕೇಳ್ತಾರೆ. ಒಟ್ಟು ಪ್ರಶ್ನೆಗಳ ಸಂಖ್ಯೆ 1, ಒಟ್ಟು ಅಂಕಗಳು 5. ಅಂದರೆ ಇಲ್ಲಿ ಒಟ್ಟು ಪ್ರಶ್ನೆಗಳ ಸಂಖ್ಯೆ ಎಷ್ಟಿರುತ್ತವೆ, 24 ಪ್ರಶ್ನೆಗಳಿದ್ದು ಒಟ್ಟು ಅಂಕಗಳು 50 ಅನ್ನುವಂಥದ್ದು. ಇದು ಈ ಒಂದು ವೇಟೇಜ್ಗೆ ಸಂಬಂಧಪಟ್ಟಿರುವಂಥದ್ದು 8ನೇ ತರಗತಿ ಗಣಿತ. ಈಗ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಈಗ 8ನೇ ತರಗತಿಯ ದ್ವಿತೀಯ ಸಂಕಲನಾತ್ಮಕ ಮೌಲ್ಯಾಂಕನದ SA2 ಮಾದರಿ ಪ್ರಶ್ನೆ ಪತ್ರಿಕೆ ಮಾರ್ಚ್ 2026, ಸಮಯ 2 ಗಂಟೆಗಳು, ವಿಷಯ ಗಣಿತ, ಗರಿಷ್ಠ ಅಂಕಗಳು 50. ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೆ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ. ಪ್ರಶ್ನೆ ಸಂಖ್ಯೆ 1, ಭಾಗಲಬ್ಧ ಸಂಖ್ಯೆಗಳಿಗೆ ಗುಣಾಕಾರದ ಅನಂತಾಂಶ 1, 0, -1, 1/2. ಎರಡನೇದು ಮೊದಲ n ಬೆಸ ಸಂಖ್ಯೆಗಳ ಮೊತ್ತ ಯಾವಾಗಲೂ ಇದಕ್ಕೆ ಸಮನಾಗಿರುತ್ತೆ, n, n+1, n², n. 3ನೇ ಪ್ರಶ್ನೆ ಲಾಭ P, ಕೊಂಡ ಬೆಲೆ C ಮತ್ತು ಮಾರುವ ಬೆಲೆ S, ಇವುಗಳ ನಡುವಿನ ಸಂಬಂಧವನ್ನು P = S+C, S = P+C, C = P-S, S = P-C. ಸೂಕ್ತವಾದ ಉತ್ತರಗಳನ್ನು ಆಯ್ಕೆ ಮಾಡಿ ಕ್ರಮಾಕ್ಷರದೊಡನೆ ಉತ್ತರವನ್ನು ಬರೆಯುವಂಥದ್ದು. m² - 9ನ ಅಪವರ್ತನ ಅಂತ ಕೇಳಿದ್ದಾರೆ. m² + 3² m - 3² m - 3 m - 3 m+3. 400ರ ವರ್ಗದಲ್ಲಿರುವ ಸೊನ್ನೆಗಳ ಸಂಖ್ಯೆ ಅಂತ ಕೇಳಿದ್ದಾರೆ. 400ರ ವರ್ಗದಲ್ಲಿರುವ 2 0, 3 0, 4 0, 6 ಸೊನ್ನೆಗಳು ಅಂತ. ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. 5 ಅಂಕದ 1 ಪ್ರಶ್ನೆ, 5 ಅಂಕ ಪ್ರತಿಯೊಂದು ಪ್ರಶ್ನೆಗೆ, ಅಂದರೆ ಒಂದೊಂದು ಪ್ರಶ್ನೆಗೆ ಒಂದೊಂದು ಅಂಕ, ಒಟ್ಟು 5 ಅಂಕಗಳು. ಚತುರ್ಭುಜವನ್ನು ವ್ಯಾಖ್ಯಾನಿಸಿ. 6ನೇದು. 7ನೇದು ಕುಂದಿಲ್ಲದ ಒಂದು ನಾಣ್ಯವನ್ನು 1 ಬಾರಿ ಎಸೆದಾಗ ಉಂಟಾಗುವ ಫಲಿತಗಳನ್ನು ಬರೆಯಿರಿ. 8ನೇ ಭಾರತ ಸರ್ಕಾರವು GSTಯನ್ನು ಯಾವಾಗ ಜಾರಿಗೆ ತಂದಿತ್ತು. 9ನೇ 2 ಪರಿಮಾಣಗಳ ಗುಣಲಬ್ಧ ಯಾವಾಗಲೂ ಒಂದು ಸ್ಥಿರಾಂಕವಾಗಿರುವ ಅನುಪಾತವನ್ನು ಹೆಸರಿಸಿ.
10ನೇ ಪ್ರಶ್ನೆ, ಎರಡು ಪರಿಮಾಣ ಎಕ್ಸ್ ಮತ್ತು ವಾಯ್ಗಳು ನೇರ ಅನುಪಾತದಲ್ಲಿವೆ. ಈ ಹೇಳಿಕೆಯನ್ನು ಗಣಿತೀಯ ರೂಪದಲ್ಲಿ ಬರೆಯಿರಿ. ಇನ್ನು 3ನೇ ಪ್ರಶ್ನೆ, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. 6 ಅಂಕದ 2 ಪ್ರಶ್ನೆ, ಒಟ್ಟು 12 ಅಂಕಗಳು. 11ನೇ ಪ್ರಶ್ನೆ, ಭಾಗಲಬ್ಧ ಸಂಖ್ಯೆ 2/3 ಮತ್ತು 4/3ಗಳಿಗೆ ಸಂಕಲನ ಪರಿವರ್ತನೆಯ ಗುಣವನ್ನು ಪರೀಕ್ಷಿಸಿ. 12ನೇದು, 3 ಹಸಿರು ಖಂಡಗಳು, ಒಂದು ನೀಲಿ ಖಂಡ, ಒಂದು ಕೆಂಪು ಖಂಡ ಇರುವ ಒಂದು ಚಕ್ರವನ್ನು ತಿರುಗಿಸಿದಾಗ ಒಂದು ಹಸಿರು ಖಂಡವನ್ನು ಪಡೆಯುವ ಸಂಭವನೀಯತೆ ಎಷ್ಟು? ಇನ್ನು 13ನೇ ಪ್ರಶ್ನೆ, ವಾರದ ಮೊದಲ 6 ದಿನಗಳಲ್ಲಿ ಫ್ಯಾನ್ಗಳ ಮಾರಾಟವನ್ನು ಈ ಕೆಳಗೆ ಕೊಡಲಾಗಿದೆ. ಒಂದು ಫ್ಯಾನ್ ಚಿತ್ರವನ್ನು ಕೊಟ್ಟಾಗ 2 ಫ್ಯಾನ್ಗಳಂತ ಅದನ್ನು ಕನ್ಸಿಡರ್ ಮಾಡಬೇಕು. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಇದನ್ನು ತೆಗೆದುಕೊಂಡು ಎ ಪ್ರಶ್ನೆಗೆ ವಾರದ ಯಾವ ದಿನ ಗರಿಷ್ಠ ಫ್ಯಾನ್ಗಳನ್ನು ಮಾರಲಾಯಿತು, ಬಿದು ಶುಕ್ರವಾರ ಮಾರಿದ ಫ್ಯಾನ್ಗಳ ಸಂಖ್ಯೆ ಎಷ್ಟು ಅಂತಕ್ಕಂಥ ಲೆಕ್ಕಾಚಾರವನ್ನು ಮಾಡಬೇಕು. 14ನೇ ಪ್ರಶ್ನೆ, 243 ಒಂದು ಪೂರ್ಣ ಘನವೇ? ಕಾರಣವನ್ನು ತಿಳಿಸಿ. ಇನ್ನು 15ನೇ ಪ್ರಶ್ನೆ, ಒಬ್ಬ ವ್ಯಕ್ತಿಯು ಒಂದು ಟಿವಿಯನ್ನು 40,000ಕ್ಕೆ ಖರೀದಿಸುತ್ತಾನೆ. GST ದರವು 28% ಆದರೆ GST ಮೊತ್ತ ಎಷ್ಟು? ಇನ್ನು 16ನೇ ಪ್ರಶ್ನೆ, x - y² ಇಂಟು x² - y ಗುಣಲಬ್ಧವನ್ನು ಕಂಡುಹಿಡ್ರಿ. ಇನ್ನು ಇಲ್ಲಿ 5 ಪ್ರಶ್ನೆಗಳಿವೆ. ಪ್ರತಿಯೊಂದಕ್ಕೂ 3 ಅಂಕ ಅಂದರೆ ಒಟ್ಟು 15 ಅಂಕಗಳು. 17ನೇದು ಮೌಲ್ಯೀಕರಿಸಿ ಅಂತ. ಇಲ್ಲಿ 12 ಘಾತ 4, 9 ಘಾತ 3, 4 ಕೊಟ್ಟಿದ್ದಾರೆ. / 6⁴, 8⁴ 27. 18 ಒಂದು ಆಯತಾಕಾರದ ಹೊಲದ ಸುತ್ತಳತೆ 154 ಮೀಟರ್ ಇದೆ. ಅದರ ಉದ್ದವು ಅಗಲಕ್ಕಿಂತ 2 ಮೀಟರ್ ಹೆಚ್ಚಾಗಿದ್ದರೆ ಹೊಲದ ಉದ್ದ ಮತ್ತು ಅಗಲಗಳನ್ನು ಕಂಡುಹಿಡ್ರಿ. 19ನೇ ಪ್ರಶ್ನೆ, ಪೂರ್ಣ ವರ್ಗವನ್ನು ಪಡೆಯಲು 2028 ಗುಣಿಸಬೇಕಾದ ಅತ್ಯಂತ ಕನಿಷ್ಠ ಪೂರ್ಣ ಸಂಖ್ಯೆಯನ್ನು ಕಂಡುಹಿಡ್ರಿ ಹಾಗೂ ಹೀಗೆ ಪಡೆದ ಪೂರ್ಣ ವರ್ಗ ಸಂಖ್ಯೆಯ ವರ್ಗಮೂಲವನ್ನು ಕಂಡುಹಿಡ್ರಿ. ಇನ್ನು 20ನೇ ಪ್ರಶ್ನೆ, ಕೊಟ್ಟಿರುವ ಒಂದು ಅನಿಲದ ಘನಫಲವು ಅದರ ಮೇಲಿನ ಒತ್ತಡಕ್ಕೆ ವಿಲೋಮ ಅನುಪಾತದಲ್ಲಿದೆ. ಅನಿಲದ ಒತ್ತಡವು 100 pಿ ಆದರೆ ಅದರ ಘನಫಲವು 8 ಲೀಟರ್ ಆಗಿರುತ್ತದೆ. ಒತ್ತಡವು 200 pಿ ಆದಾಗ ಅನಿಲದ ಘನಫಲವನ್ನು ಕಂಡುಹಿಡ್ರಿ. ಇನ್ನು 21ನೇ ಪ್ರಶ್ನೆ, 4ab - a² - 4b² + c² ಅಪವರ್ತನಗಳನ್ನು ಕಂಡುಹಿಡ್ರಿ. ಇನ್ನು 4 ಅಂಕದ 2 ಪ್ರಶ್ನೆಗಳು, ಒಟ್ಟು 8 ಅಂಕಗಳು. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಸಮಾಂತರ ಚತುರ್ಭುಜ ABCDಯಲ್ಲಿ ಎಕ್ಸ್ ಮತ್ತು ವಾಯ್ಗಳ ಬೆಲೆಗಳನ್ನು ಕಂಡುಹಿಡಿಯಿರಿ. ಇಲ್ಲಿ ಕೊಟ್ಟಿರ್ತಕ್ಕಂಥ ಚಿತ್ರವನ್ನು ತೆಗೆದುಕೊಂಡು ಎಕ್ಸ್ ಮತ್ತು ವಾಯ್ಗಳ ಬೆಲೆಯನ್ನು ಕಂಡುಹಿಡಿತಕ್ಕಂಥ. 23ನೇ ಪ್ರಶ್ನೆ, ಒಂದು ಕೋಣೆಯ ಉದ್ದ ಮತ್ತು ಅಗಲ ಎತ್ತರಗಳು ಕ್ರಮವಾಗಿ 12, 9 ಮತ್ತು 8 ಅಡಿಯಾಗಿವೆ. ಪ್ರತಿ ಚದರ ಅಡಿಗೆ ₹50 ದರದಂತೆ ಕೋಣೆಯ ಒಳಗೋಡೆಗಳಿಗೆ ಬಣ್ಣ ಹಚ್ಚಲು ಆಗುವ ವೆಚ್ಚವನ್ನು ಕಂಡುಹಿಡಿಯಿರಿ. ಇನ್ನು ಕೊನೆಯ ಪ್ರಶ್ನೆ 6ನೇ ಪ್ರಶ್ನೆ, 1 ಅಂಕದ 5 ಪ್ರಶ್ನೆ, ಒಟ್ಟು ಅಂಕಗಳು 5. 24ನೇ ಪ್ರಶ್ನೆ, ಅಕ್ಷಗಳ ಮೇಲೆ ಸೂಕ್ತ ಪ್ರಮಾಣದೊಂದಿಗೆ ಕೆಳಗಿನ ಕೋಷ್ಟಕಕ್ಕೆ ಒಂದು ನಕ್ಷೆಯನ್ನು ರಚಿಸಿ. ಸೇಬುಗಳ ಸಂಖ್ಯೆ, ಬೆಲೆ ರೂಪಾಯಿಗಳಲ್ಲಿ. ನಕ್ಷೆಯನ್ನು ಗಮನಿಸಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ನಕ್ಷೆಯ ಮೂಲ ಬಿಂದುವಿನ ಮೂಲಕ ಹಾದು ಹೋಗುತ್ತದೆ. 5 ಸೇಬುಗಳ ಬೆಲೆ ಎಷ್ಟು? 45ಕ್ಕೆ ಎಷ್ಟು ಸೇಬುಗಳನ್ನು ದೊರೆಯುತ್ತವೆ ಅಂತ. ಆದ್ಮೇಲೆ ಈ ರೀತಿಯಾಗಿ ಇಲ್ಲಿ ನಾನು ವೇಟೇಜ್ ಪ್ಲಸ್ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೀಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಈ ಒಂದು ಪ್ರಶ್ನೆ ಪತ್ರಿಕೆಯ ಉತ್ತರವನ್ನು ನೀಡುತ್ತೇನೆ. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರೋ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.